ಹಾಯ್ ನಮಸ್ಕಾರ. ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಬಹುಶಃ ಬ್ರೇಕಪ್ ಆದಮೇಲೆ ಮತ್ತೆ ಲವರ್ಸ್ ಒಂದಾಗೋದನ್ನ ನೀವು ನೋಡಿರ್ಬೋದು. ಆದರೆ ಮದುವೆಯಾಗಿ ಡಿವೋರ್ಸ್ ಪಡೆದುಕೊಂಡ ಮೇಲೆ ಬೇರೆ ಬೇರೆ ಮದುವೆ ಆಗೋರನ್ನು ಕೂಡ ನೀವು ನೋಡಿರ್ಬೋದು. ಆದರೆ ಮತ್ತೆ ಅದೇ ಕಪಲ್ ಒಂದಾದಂತಹ ಕೇಸ್ಗಳನ್ನು ಕೂಡ ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೊಂದು ಅದೇ ರೀತಿ ಅಪರೂಪದ ಘಟನೆ ನಡೆದಿದೆ. ಒಬ್ಬರು ಇನ್ನೊಬ್ಬರನ್ನ ನೋಡಿದ್ರೆ ಸಾಕು ಮುಖದ ಮೇಲೆ ಕೋಪ ತಾಪ. ಒಂದು ಲೆಕ್ಕದಲ್ಲಿ ಪರಮ ಶತ್ರುಗಳಂತೆ ಜೀವನ ಮಾಡ್ತಾ ಇದ್ದ ಡಿವೋರ್ಸ್ ದಂಪತಿಗಳ ಮಧ್ಯೆ ಇಲ್ಲಿಬ್ರು ಡಿವೋರ್ಸ್ ಪಡೆದುಕೊಂಡು ನಾನೊಂದು ತೀರ ನೀನೊಂದು ತೀರ ಅನ್ನುವಂಥ ರೀತಿಯಲ್ಲಿ ದೂರವಾಗಿದ್ದಂತಹ ದಂಪತಿಗಳು ಮತ್ತೆ ಈಗ ಒಂದಾಗಿದ್ದಾರೆ. ಡಿವೋರ್ಸ್ ಪಡೆದು ಬರೋಬ್ಬರಿ 50 ವರ್ಷಗಳ ನಂತರ ಈಗ ಮತ್ತೊಮ್ಮೆ ಈ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅಮೆರಿಕಾದ ಪೆನ್ಸಿಲ್ವೇನಿಯಾದ ಡಿವೋರ್ಸ್ ದಂಪತಿಗಳು ಇದೇ ಭಾನುವಾರ ಅಂದ್ರೆ ಡಿಸೆಂಬರ್ 8ನೇ ತಾರೀಕು ಮತ್ತೊಮ್ಮೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಡಿವೋರ್ಸ್ ಪಡೆದು ದೂರವಾಗಿದ್ದಂತಹ ಈ ದಂಪತಿಗಳು ಇದೀಗ ಒಂದಾಗಿದ್ದು ಬರೋಬ್ಬರಿ 50 ವರ್ಷಗಳ ಬಳಿಕ ಇಳಿ ವಯಸ್ಸಲ್ಲಿ ತಮ್ಮ ಮಕ್ಕಳು ಮೊಮ್ಮಕ್ಕಳ ಸಮ್ಮುಖದಲ್ಲಿ ಮತ್ತೆ ಮದುವೆಯಾಗಿದ್ದಾರೆ. ಫೇ ಗೇಬಲ್ ಹಾಗೂ ರಾಬರ್ಟ್ ವೆನ್ರಿಚ್ ಅನ್ನೋರು 1951ರಲ್ಲಿ ಆಗಿನ ಕಾಲದಲ್ಲೇ ಲವ್ ಮಾಡಿಕೊಂಡು ಮದುವೆ ಆಗಿದ್ರು. ಈ ದಂಪತಿಗೆ 4 ಜನ ಮಕ್ಕಳು ಕೂಡ ಹುಟ್ಟಿದ್ರು. ಆದರೆ ಕೆಲ ವರ್ಷಗಳ ನಂತರ ಇಬ್ಬರ ದಾಂಪತ್ಯ ಜೀವನದಲ್ಲಿ ಬಿರುಕು ಕೂಡ ಶುರುವಾಗಿತ್ತು. 1975ರಲ್ಲಿ ಇಬ್ರು ಕೂಡ ಕೋರ್ಟ್ ಮೆಟ್ಲೇರಿ ಡಿವೋರ್ಸ್ ಕೂಡ ಪಡೆದುಕೊಂಡಿದ್ರು. ಅದಾದ್ಮೇಲೆ ಈ ಇಬ್ಬರು ಕೂಡ ಬೇರೆ ಬೇರೆ ಮದುವೆ ಕೂಡ ಆಗ್ತಾರೆ. ಅದ್ಯಾವ ಕರ್ಮವೋ ಏನೋ ಗೊತ್ತಿಲ್ಲ, ಮದುವೆ ಮಾಡಿಕೊಂಡಂತಹ ಅವರವರ ಸಂಗಾತಿಗಳು ಸಾವನ್ನಪ್ತಾರೆ. ಆದರೆ ಡಿವೋರ್ಸ್ನಿಂದ ಬೇರೆ ಬೇರೆ ಆಗಿದ್ದಂತಹ ಇವರಿಬ್ಬರ ಮಧ್ಯೆ ಒಳ್ಳೆ ಸಂಬಂಧ ಕೂಡ ಇರುತ್ತೆ. ಅದರ ಜೊತೆಗೆ ಅವಾಗವಾಗ ಕುಟುಂಬದ ಕಾರ್ಯಕ್ರಮಗಳಲ್ಲಿ ಮೀಟ್ ಆಗೋದು, ಜೊತೆಗೆ ಮಾತುಕತೆ ನಡೆಸೋದು ಕೂಡ ಒಟ್ಟಿಗೆ ಇರುತ್ತೆ. ಒಂದೊಳ್ಳೆಯ ಸಂಬಂಧವು ಕೂಡ ಅವರ ಜೊತೆಗೆ ಕಟ್ಕೊಂಡಿರುತ್ತೆ. ಫೈನಲ್ ಆಗಿ ಈಗ ತಮ್ಮ ಇಳಿ ವಯಸ್ಸಲ್ಲಿ ಇವರಿಬ್ಬರು ಕೂಡ ಮತ್ತೊಮ್ಮೆ ಒಂದಾಗಿದ್ದಾರೆ. ಇವರಿಬ್ಬರ ವಯಸ್ಸು ಕೇಳಿದ್ರೆ ಶಾಕ್ ಆಗ್ತೀರಾ. ತಾತ ವೆನ್ರಿಚ್ ಅವರಿಗೆ 94 ವರ್ಷ ಆಗಿದ್ರೆ ಅಜ್ಜಿ ಫೇಗಬಲ್ ಅವರಿಗೆ 89 ವರ್ಷ ಆಗಿದೆ. ಈ ಹಿರಿಯ ಡಿವೋರ್ಸ್ ಕಪಲ್ಸ್ ತಮ್ಮ ಮಕ್ಕಳು ಮೊಮ್ಮಕ್ಕಳ ಸಮ್ಮುಖದಲ್ಲಿ ಮತ್ತೆ ಮದುವೆಯಾಗಿದ್ದಾರೆ. ಈ ಡಿವೋರ್ಸ್ ಮದುವೆ ಬಗ್ಗೆ ರಿಯಾಕ್ಟ್ ಮಾಡಿದಂತಹ 94 ವರ್ಷದ ವೆನ್ರಿಚ್, ಆಕೆ ನನ್ನ ಜೀವನದ ಮೊದಲ ಪ್ರೀತಿ, ಆಕೆಯನ್ನು ನಾನು ಮತ್ತೆ ಪಡಿತೀನಿ ಅಂತ ನಾನು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡೇ ಇರಲಿಲ್ಲ. ಇದೀಗ ಮತ್ತೊಮ್ಮೆ ಅವಳು ನನಗೆ ಸಿಕ್ಕಿರೋದು ಬಹಳ ಖುಷಿ ಆಗ್ತಾ ಇದೆ. ನನ್ನ ಜೀವನದ ಪೂರ್ತಿ ನಾನು ಅವಳೊಂದಿಗೆ ಸಂತೋಷದಿಂದ ಜೀವನ ಮಾಡ್ತೀನಿ ಅಂತ ನಿರ್ಧಾರ ತೆಗೆದುಕೊಂಡಿದ್ದೀನಿ ಅಂತ ವೆನ್ರಿಚ್ ಹೇಳ್ಕೊಳ್ತಾರೆ. ಪ್ರೀತಿಯ ಸೆಳೆತ ದಶಕಗಳನ್ನೇ ಮೀರಿದ್ದು. ವಯಸ್ಸಿನ ಹಂಗಿಲ್ಲದೆ ಭಿನ್ನಾಭಿಪ್ರಾಯಗಳನ್ನು ಮೆಟ್ಟಿ ನಿಂತು ಇಳಿ ವಯಸ್ಸಿನಲ್ಲೂ ಹತಾಶೆಯಿಂದ ಹೊರಬಂದು ಮತ್ತೊಮ್ಮೆ ನವ ಜೀವನಕ್ಕೆ ಕಾಲಿಟ್ಟಂತಹ ಈ ದಾಂಪತ್ಯ ಇಂದಿನ ಯುವ ಪೀಳಿಗೆಗೆ ರೋಲ್ ಮಾಡಲಾಗಿದೆ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ ಕಂಡಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.